ಮಧ್ಯಾಹ್ನದ ಸುದ್ದಿಗೆ ಸ್ವಾಗತ. ನಾನು ಸಬಿತಾ ಶೆಟ್ಟಿ. ಗಣಿಗಾರಿಕೆ ವೇಳೆ ಗಡಿ ಗುರುತು ನಾಶ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿ ಸರ್ವೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಂಧ್ರ ಕರ್ನಾಟಕ ಗಡಿ ಅನಂತಪುರ ಜಿಲ್ಲೆ ವಿಟ್ಲಪುರದಲ್ಲಿ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯವನ್ನು ನಡೆಸಲಾಗುತ್ತಿದೆ. ಗಣಿಗಾರಿಕೆ ವೇಳೆ ಗಡಿ ಗುರುತು ನಾಶ ಮತ್ತು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿ ಸರ್ವೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಂಧ್ರ ಕರ್ನಾಟಕ ಗಡಿ ಅನಂತಪುರ ಜಿಲ್ಲೆ ವಿಟ್ಲಾಪುರದಲ್ಲಿ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಸರ್ವೆ ಕಾರ್ಯ ಆರಂಭವಾಗಿದ್ದು, ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಅವರಿಂದ. ಗುರುರಾಜ್, ಏನು ಆಂಧ್ರ ಕರ್ನಾಟಕ ಗಡಿ ಅನಂತಪುರ ಜಿಲ್ಲೆ ವಿಟ್ಲಾಪುರದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ, ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳ ನೇತೃತ್ವದಲ್ಲಿ. ಈ ಒಂದು ಒಟ್ಟಾರೆ ಸರ್ವೆ ಕಾರ್ಯದ ಮೂಲ ಉದ್ದೇಶ ಏನು? ಸವಿತಾ, ಏನಂತ ಹೇಳಿದ್ರೆ 2006ರಲ್ಲಿ ಏನು ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವಂತಹ ಆಂಧ್ರದ 7 ಗಣಿ ಕಂಪನಿಗಳು ಮತ್ತು ಕರ್ನಾಟಕದ 6 ಗಣಿ ಕಂಪನಿಗಳು ಏನಾದ್ರು ಗಡಿ ಧ್ವಂಸ ಪ್ರಕರಣದಲ್ಲಿ ಭಾಗಿಯಾಗಿದ್ದಾವೆ ಅಂತ ಹೇಳಿ ಒಂದು ದೂರು ಹೋಗಿತ್ತು. ಸುಪ್ರೀಂ ಕೋರ್ಟ್ ಆ ದೂರಿನನ್ವಯ ಏಪ್ರಿಲ್ 18, 2013ರಲ್ಲಿ ಒಂದು ಆದೇಶವನ್ನ ಮಾಡುತ್ತೆ. ಆಂಧ್ರ ಮತ್ತು ಕರ್ನಾಟಕದ ಗಡಿಯನ್ನ ಸರ್ವೆ ಮಾಡ್ಬೇಕಂತೇಳಿ ಅದರ ಭಾಗವಾಗಿ ಅಧಿಕಾರಿಗಳು ಈಗಾಗಲೇ 2 ಬಾರಿ ಸರ್ವೆಯನ್ನ ನಡೆಸಿದ್ರು. ಆದ್ರೆ ಆ ಸರ್ವೆಗೆ ಅರ್ಜಿದಾರರು ಸಾಕಷ್ಟು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೊಂದು ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ಆದೇಶವನ್ನ ಮಾಡಿದೆ. ಅಂದ್ರೆ ಸರ್ವೆ ಮಾಡಿ ಸಂಪೂರ್ಣವಾಗಿ ಗಡಿ ಗುರುತುಗಳನ್ನ ಪತ್ತೆ ಹಚ್ಚಿ ಅನ್ನುವಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಡೆಹ್ರಾಡೂನ್ನ ಸರ್ವೆ ಇಂಡಿಯಾದ ಏನಿದೆ ಸರ್ವೇಯರ್ ಏನಿದ್ದಾರೆ ಜನರಲ್ ಆಫ್ ಇಂಡಿಯಾದ್ದು ಅವರು ಸುಬ್ಬಾರಾವ್ ನೇತೃತ್ವದ ತಂಡ ಇವತ್ತು ಬಂದು ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವಂತಹ ಗಡಿ ಗುರುತುಗಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. 2006ರಲ್ಲಿ ಈ ಅಕ್ರಮ ಗಣಿಗಾರಿಕೆ ನಡೆಸಿದ ಸಂದರ್ಭದಲ್ಲಿ ಈ ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವಂತಹ ಗಡಿ ಗುರುತುಗಳನ್ನ ನಾಶ ಮಾಡಿದ್ರು. ಜೊತೆಗೆ ಗಡಿ ಹೊತ್ತುವರಿ ಕೂಡ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಈ ಒಂದು ಸರ್ವೆಯನ್ನ ನಡೆಸ್ತಾ ಇದ್ದಾರೆ. ಗುರುರಾಜ್, ಒಂದ್ ಸ್ವಲ್ಪ ಮೆಲುಕು ಹಾಕೋದಾದ್ರೆ ಗಣಿಗಾರಿಕೆ ವೇಳೆ ಈ ಒಂದು ಗಡಿ ಗುರುತು ನಾಶ ಇರ್ಬೋದು ಅಥವಾ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಥವಾ ಪ್ರಮುಖ ವ್ಯಕ್ತಿಗಳ ಹೆಸರು ಕೇಳಿ ಬಂದಿರುವಂತದ್ದು, ಯಾರೆಲ್ಲ ಪ್ರಮುಖ ವ್ಯಕ್ತಿಗಳ ಹೆಸರು ಅದರಲ್ಲಿ ಇದೆ? ಸವಿತಾ, ಏನಂತ ಹೇಳಿದ್ರೆ ಏನು OMC ಏನಿದೆ ಅನಂತಪುರಂ ಮೈನಿಂಗ್ ಕಾರ್ಪೊರೇಷನ್ ಕಂಪನಿ, ಅದೇ ರೀತಿ MBT ಮತ್ತೆ ಇನ್ನುಳಿದಂತೆ ಒಟ್ಟು 7 ಕಂಪನಿಗಳು ಏನಿದ್ದು ಆ ಎಲ್ಲಾ ಕಂಪನಿಗಳಿಂದ ಕೂಡ ಇಲ್ಲಿ ಗಡಿಯನ್ನ ನಾಶ ಮಾಡಿ ಅಕ್ರಮ ಗಣಿಗಾರಿಕೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಏನು ಗಾಲಿ ಜನಾರ್ದನ್ ರೆಡ್ಡಿ ಒಡೆತನದ ಅನಂತಪುರಂ ಮೈನಿಂಗ್ ಕಾರ್ಪೊರೇಷನ್ 1 ಮತ್ತು 2, ಅದೇ ರೀತಿ ಅವರು ಲೀಸ್ ಪಡೆದಂತ ಆಂಧ್ರದ 3 ಗಣಿ ಕಂಪನಿಗಳಿದ್ದು ಆ ಗಣಿ ಕಂಪನಿಗಳು ಗಡಿ ಗುರುತುಗಳನ್ನ ನಾಶ ಮಾಡಿ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಮತ್ತೆ ಒತ್ತುವರಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಟಪ್ಪಲ್ ಗಣೇಶ್ ಅವರು ಹಿಂದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದೇ ರೀತಿ ಸಮಾಜ ಪರಿವರ್ತನಾ ಸಮುದಾಯ ಕೂಡ ಹಿಂದೆ ಅಧಿಕಾರಿಗಳು ನಡೆಸಿದಂತಹ ಸರ್ವೆ ಸರಿಯಾಗಿಲ್ಲ, ಅದನ್ನ ಮರು ಸರ್ವೆ ಮಾಡಬೇಕು, ಆ ಗ್ರಾಮ ನಕ್ಷೆಗಳನ್ನ ಇಟ್ಕೊಂಡು ಅವರು ಸರ್ವೆಯನ್ನ ಮಾಡಿದ್ದಾರೆ. ಆ ಗ್ರಾಮ ನಕ್ಷೆಗಳಲ್ಲಿ ಕೂಡ ವ್ಯತ್ಯಾಸಗಳಿದ್ದಾವೆ. ಅಧಿಕಾರಿಗಳು ಅದನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸಮಾಜ SPS ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಅದರ ಭಾಗವಾಗಿ ಅಧಿಕಾರಿಗಳಿಗೆ ಮರು ಸರ್ವೆಗೆ ಬಂದಿದ್ದಾರೆ. ಆಂಧ್ರದ ಗಡಿ ಜಿಲ್ಲೆ ಏನಿದೆ ಅನಂತಪುರಂ ಹೊಂದಿಕೊಂಡಂತೆ ವಿಟ್ಲಾಪುರ, ಓಬಳಾಪುರಂ ಆ ಪ್ರದೇಶದಲ್ಲಿ ಗಡಿ ಗುರುತುಗಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ತುಂಬಾ ಡಿಜಿಟಲ್ ಆಗಿ ಅಂದ್ರೆ ಈಗ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ಇಂದಾನೆ ಅಂದ್ರೆ ಡಿಜಿಟಲ್ ಆಗಿ ಜಿಯೋ ರೆಫರೆನ್ಸ್ ಮೂಲಕ ಅವರೊಂದು 6 ಲೆವೆಲ್ ನಿಂದ ಒಂದು ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ. ಧನ್ಯವಾದ ಗುರುರಾಜ್ ಎಲ್ಲ ಮಾಹಿತಿಗೆ.